ಸರ್ ಅಪ್ಪು ಸರ್ ಜೊತೆಗೆ ಯಾವ್ದಾದ್ರು ಮಾತುಕತೆ ಆಗಿತ್ತಾ? ಅಲ್ಲ, ಅದು 2-3 ಸಲ ಆಯಿತು. ಅದೇನೋ ಒಂದು ಸ್ವಲ್ಪ ಆ ವಿಚಾರದಲ್ಲಿ ನಾನು ಸ್ವಲ್ಪ ಅನ್ಲಕ್ಕಿ ಅಂತಲೇ ಹೇಳಬೇಕು. ಮುಗ್ಗಿನ ಮನಸ್ಸು ಆದ ತಕ್ಷಣವೇ ಒಂದು ಪ್ರಾಜೆಕ್ಟು ಆಗಬೇಕಿತ್ತು. ಏನೇನೋ ಕಾರಣಗಳಿಂದಾಗಿ ಅದು ಆಗಲಿಲ್ಲ. ನಾನು ಕೃಷ್ಣನ್ ಲವ್ ಸ್ಟೋರಿ ಕಡೆ ಡಿವೇಟ್ ಆಗ್ಬಿಟ್ಟೆ. ಅದು ಆಗ್ತಾ ಇಲ್ಲ ಅಂದ ತಕ್ಷಣ ಆ ಕಡೆ ಡಿವೇಟ್ ಆಗಿಬಿಟ್ಟೆ. ಅದಾದಮೇಲೆ ಬಚ್ಚನ್ ಆದಮೇಲೆ ಒಂದು ಫಿಲಮ್ ಮಾಡಬೇಕಿತ್ತು. ಅಪ್ಪು ಸರೇ ಕರೆಸಿದ್ರು, ಮಾತುಕತೆ ಆಗಿ ಇನ್ನೇನು ಆ ಪಿಕ್ಚರು ಮೂವ್ ಆಗಬೇಕು ಅನ್ನೋಷ್ಟರೊಳಗೆ ಮತ್ತೆ ಏನೋ ಬೇರೆ ಸಮಸ್ಯೆಗಳಾಯಿತು. ಆ ಪ್ರೊಡಕ್ಷನ್ ಹೌಸು ಅದು ಇದ್ರದ್ದೇನೋ ಡ್ರಾಪೇ ಆಗೋಯ್ತು ಆ ಪ್ರಾಜೆಕ್ಟು. ಆಗಲೇ ಇಲ್ಲ. ಕೃಷ್ಣಲ್ಲ ಆದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಮುಂಗಾರು ಮಳೆ ರೆಡಿ ಇತ್ತು. ಮುಂಗಾರು ಮಳೆ ಆದಮೇಲೆ ಅಗೇನ್ ಮತ್ತೆ ನಾನು ಅಪ್ಪು ಸರ್ ಜೊತೆಗೆ ಒಂದು ಫಿಲಮ್ ಮಾಡೋದಿತ್ತು. ಅಂದರೆ ಅವರು ಬರ್ತಾನೆ ಇತ್ತು ನನಗೆ ತುಂಬ ಪ್ರೊಡ್ಯೂಸರ್ಸ್ ಹೋದರು. ಸೊ ಆವಾಗ ಹೋಗಿ ಒಂದು ಕಥೆನೂ ಹೇಳಿದೆ ನಾನು. ಕತೆ ಅವ್ರಿಗೆ ಹೇಳಿ ಅವ್ರಿಗೆ ತುಂಬ ಇಷ್ಟ ಆಗಿ ಅವರೇ ಪ್ರೊಡಕ್ಷನ್ ಮಾಡೋಕ್ಕೆ ರೆಡಿ ಆಗಿದ್ದರು. ಸ್ಕ್ರಿಪ್ಟಿಂಗ್ ಎಲ್ಲ ಮುಗಿದು ಇನ್ನೇನು ಆ ಸಿನಿಮಾ ಟೇಕ್ ಆಫ್ ಆಗಬೇಕು ಅನ್ನೋ ಟೈಮಲ್ಲಿ ಏನೇನೋ ಡಿಸ್ಟರ್ಬೆನ್ಸಸ್ಸು, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸು, ಅವ್ರಿಗೇನೋ ಬೇರೆ ಕಮಿಟ್ಮೆಂಟ್ಸ್ಗಳದ್ದು ಅದು ಇದೆಲ್ಲ ಏನೋ ಪ್ರೆಷರ್ ಬಂದು, ಇಲ್ಲ ಅದೊಂದೆರಡು ಫಿಲ್ಮ್ ಮಾಡಬೇಕು ನಾನು, ಇದೊಂದೆರಡು ಮಾಡಿ ಆಮೇಲೆ ಮಾಡ್ತೀನಿ ಇದನ್ನು ಅಂದರು. ಸರಿ ಓಕೆ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಈ ಏರಿಳಿತಗಳನ್ನು ಹೇಗೆ ನೋಡ್ತೀರಾ? ಅದು ಏನು ಆಮೇಲೆ ಯಾವುದನ್ನು ಬ್ಲೇಮ್ ಮಾಡಿ ಏನು ಉಪಯೋಗ ಇಲ್ಲ. ಯಾಕೆಂದರೆ ಎಲ್ಲರದ್ದು ಅವ್ರವ್ರದ್ದೇ ಆದ ಇಂಡಿವಿಜುವಲ್ ಚಾಯ್ಸಸ್ ಇರುತ್ತೆ. ಮತ್ತು ಅವ್ರವ್ರ ಕೆರಿಯರ್ ದೃಷ್ಟಿಯಿಂದ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಡಿಸಿಷನ್ಸ್ ತೊಗೊಳ್ತಾ ಇರ್ತಾರೆ. ವಿ ಹ್ಯಾವ್ ಟು ರೆಸ್ಪೆಕ್ಟ್. ಅವ್ರ ಇದನ್ನು ರೆಸ್ಪೆಕ್ಟ್ ಮಾಡಬೇಕು ನಾವು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.